ಜನರಲ್ಲ ಮಾಡಂತೀವಿ. ಜಗಳ ಎದಕ್ಕೆ ಬೇಕು? ಜಗಳ ಮಾಡಿ ಏನ್ ಸಿಗುತ್ತೆ? ಸಾಕಾಗ್ಬಿಟ್ರ ಏನಂತಂದ್ರ ಈರುಳ್ಳಿ ಕೊಯ್ಬೇಕಾದ್ರೆ ಕಣ್ಣೀರು ಬರ್ತೈತಲ್ಲ ಒಳ್ಳೆ ಆಂಗಲ್ ಮಾಡ್ತಾರ ಒಂಥರ ಬೇರೆ ತರ. ಫ್ರೀಡಮ್ ಸನ್ಫ್ಲವರ್ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ. ನನಗೆ ಈರುಳ್ಳಿ ಕಟ್ ಮಾಡೋದು ಉಳ್ಳಾಗಡ್ಡಿ ಬಹಳ ಕಷ್ಟ ನೋಡ್ರಿ. ಅಲ್ಲೂ ನಮಸ್ಕಾರ ಗೈಸ್. ಏನಪ್ಪ ಬಹಳ ದಿನ ಮೇಲೆ ವಿಡಿಯೋ ಮಾಡ್ತಾ ಇದ್ದೆ. ಬಹಳ ಜನ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ವಿಡಿಯೋ ಮಾಡು ಮಸ್ತ್ ಮಾಡ್ತಿದ್ದಿ ಹಂಗೆ ಅಂತ ಹೇಳಿದ್ರು. ನನಗೆ ತುಂಬಾ ದಿನ ಅಂದ್ರೆ ವಿಡಿಯೋ ಮಾಡೋಣ ಏನೋ ಅಂತ ಅನ್ಕೊಂಡಿದ್ದೆ. ಇವಾಗ ಟೈಮ್ ಬಂದೈತಿ ಮತ್ತೆ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾರೋ ನಂಗೆ ಸಪೋರ್ಟ್ ಮಾಡಿದ್ರಿ, ಅಂದ್ರೆ ಸುತ್ತಮುತ್ತ ಕಾಂಟ್ಯಾಕ್ಟ್ಸ್ ಎಲ್ಲ ಹೇಳ್ತಿದ್ರು ವಿಡಿಯೋ ಮಾಡಪ್ಪ ಎದಕ್ ಬಿಟ್ಬಿಟ್ಟಿಯಾ, ಅದೊಂದು ಅಪ್ರೋಚ್ ಚೆನ್ನಾಗಿತ್ತು ಹಂಗೆ ಅಂತ ಹೇಳಿದ್ರು. ಅಂದ್ರೆ ಅದು ವಿಡಿಯೋ ಕಂಟೆಂಟ್ ಅಷ್ಟೊಂದು ಚೆನ್ನಾಗಿ ಬರ್ತಿತ್ತು ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕಾಂಟ್ಯಾಕ್ಟ್ಸ್ ಹೇಳ್ತಿರ್ತೀನಿ ಅಂದ್ರೆ ನಮ್ಮ ಸುತ್ತಮುತ್ತ ಫ್ರೆಂಡ್ಸ್. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಎಲ್ಲರೂ ನೋಡಿ ಅಷ್ಟೇ, ಸಪೋರ್ಟ್ ಮಾಡಿ. ನಾವ್ ಯಾರು ಅಂತ ಟೈಮ್ ಬಂದ ನಿಮ್ಗೆ ಗೊತ್ತಾಗುತ್ತೆ. ಹೋಗಿ ಮನೆಯಲ್ಲಿ ಕಡಕ್ ರೊಟ್ಟಿ ಇತ್ತು ಅಂದ್ರೆ ಒಗ್ಗರಣೆ ಮಾಡ್ಕೊಂಡು ತಿನ್ನೋದು ಹೆಂಗಂತ ಹೇಳ್ಕೊಡ್ತೀನಿ, ಬನ್ನಿ ಲೆಟ್ಸ್ ಗೋ. ನಿಮ್ಗೆ ಗೊತ್ತಿರೋಂಗೆ ಟೊಮೊಟೊ ಉಳ್ಳಾಗಡ್ಡಿ ಇಲ್ಲ ಅಂತಂದ್ರೆ ನಡೆಯೋದಿಲ್ಲ, ಬೇಕೇ ಬೇಕು. ಟೊಮೊಟೊ ಈರುಳ್ಳಿ ಇಲ್ಲ ಅಂದ್ರೆ ಟೇಸ್ಟೇ ಇರಲ್ಲ. ಇದೆಲ್ಲ ಎತ್ಕೊಂಡ್ಬಿಟ್ಟು ಏನು ಮಾಡ್ತೀನಂತ ಅದು ಆ್ಯಕ್ಚುಲಿ ಭಾಳ ಜನ ಗೊತ್ತಿರಲ್ಲ. ಅಂದರೆ ಕಟಕ್ ರೊಟ್ಟಿ ಇರ್ತಾವೆ ಮನೆಯಲ್ಲಿ ಬಿದ್ದಿರ್ತವೆ, ವೇಸ್ಟಾಗಿ ಬಿದ್ದಿರಲ್ಲ, ಭಾಳ ದಿನ ನಾನು ಮನೆಗೆ ಇಟ್ಬಿಟ್ಟಿರ್ತಾರೆ. ಅದನ್ನು ಟೇಸ್ಟಾಗಿ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತು. ಇದೊಂಥರ ಇದನ್ನು ಟ್ಯಾಲೆಂಟ್ ತೋರಿಸ್ತೀನಿ ಮನೆ. ಆಮೇಲೆ ನಿಮ್ಮ ಮನೆಯಲ್ಲೂ ಮಾಡ್ಕೋಬೋದು. ಎಸ್ಪೆಷಲಿ ಬ್ಯಾಚುಲರ್ ರೊಟ್ಟಿನೇ ಮಾಡಲ್ಲ, ಗೊತ್ತು ನನಗೆ. ಅನ್ನ ಹೊರಗಡೆ ತಿಂದು ಎಲ್ಲಿ ತಾಳು ಮಾಡ್ಕೊಂತಾರೆ, ಬಟ್ ನಾವು ಆ ಥರ ಇಲ್ಲ, ಮನೆಯಲ್ಲೇ ಮಾಡ್ಕೊತೀವಿ. ಸಾಕಾಗ್ಬಿಟ್ರ ಏನಂತಂದ್ರ ಈರುಳ್ಳಿ ಕೊಯ್ಬೇಕಾದ್ರೆ ಕಣ್ಣೀರು ಬರ್ತೈತಲ್ಲ, ಅದಕ್ಕೆ ಇದು ಹಾಕ್ಬಿಟ್ಟು ಕೊಯ್ದ್ರೆ ಮಸ್ತ್ ಇರುತ್ತೆ. ಇವ್ನ ಯಾವನ ಸೆಡೆ ನನ್ ಮಗ. ಕಿರಣವ್ರೆ ಬರ್ರಿ ಕೊಯ್ಕೊಡ್ರಿ. ನನಗೆ ಎಳ್ಳು ಕೊಯ್ಬೇಕಂದ್ರೆ ಬಹಳ ಕಷ್ಟ, ಬಟ್ ಇವರು ಟೊಮೊಟೊ ಸಣ್ಣ ಕಟ್ ಮಾಡುವಾಗ ಸಣ್ಣ ಥ್ಯಾಂಕ್ಸ್ ರೀ. ನನಗೆ ಈರುಳ್ಳಿ ಕಟ್ ಮಾಡೋದು ಉಳ್ಳಾಗಡ್ಡಿ ಬಹಳ ಕಷ್ಟ ನೋಡ್ರಿ. ಇವ್ರಿಗೆ ಹೆಂಗ್ ಗೊತ್ತಾ, ಕೊಯ್ದಷ್ಟೇ ಅವ್ರ ಜಾಬ್. ಅಡಿಗೆನೂ ಮಾಡ್ತಾರೆ, ಬಟ್ ತಿನ್ನಕ ಉದ್ದು ಕೊಯ್ಯ ಅಂತಿರಲ್ರಿ, ಸಣ್ಣ ಪೀಸ್ ಚೌಕ್ ಮಾಡ್ರಿ. ಯಪ್ಪ ಅವ್ರು ಯಾವಾಗ್ಲಂಗೆ ಗೈಸ್, ಇವರು ಅಷ್ಟೊಂದು ಕರೆಕ್ಟಾಗಿ ಮಾಡ್ಕೊಡ್ತಿಲ್ಲ, ನಾನೇ ಕಟ್ ಮಾಡ್ತೀನಿ. ಜೂಮ್ ಮಾಡಿ ಗೊತ್ತಾಗುತ್ತೆ. ಕಷ್ಟ ಪಡ್ತಾ ಇದ್ದಾರೆ. ಡಿಪ್ರೆಷನ್ ಬ್ಯಾಚುಲರ್ಸಿಗೆ ಇದೊಂದು ಕಷ್ಟ, ಈರುಳ್ಳಿ ಕಟ್ ಮಾಡೋದು ಬಹಳ ಕಷ್ಟ. ಏನಪ್ಪ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಅದೇ ಕಣ್ಣೆ ಬಂದ. ಈರುಳ್ಳಿ ಕಟ್ ಮಾಡೋದ್ ಮಾತ್ರ ಬಹಳ ಕಷ್ಟದ ಜಾಬ್ ಅಂತ ಅನ್ಬಿಟ್ಟೈತೆ ನನಗೆ. ಬೇಕಾದ್ರೆ ಯಾವ್ದು ಬೇಕಾ ಕಷ್ಟ ಕೆಲ್ಸದ್ ಮಾಡ್ಬಿಡ್ತಾನೆ, ಇದು ಮಾತ್ರ ಬಹಳ ಕಷ್ಟ ನೋಡಿ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಆದ್ರೆ ನಾವು ಬಿಡಂಗಿಲ್ಲ, ಪ್ರಯತ್ನ ಪಡ್ತೀನಿ. ಇದು ಹೆಲ್ಮೆಟ್ ವೇಸ್ಟ್ ಒಕ್ಕಟ್ರಿ. ಇದು ಅಡಿಗೆ ಮನೆ ಈ ತರ ಐತ ಅಂತ ಏನ್ ಅನ್ಕೋಬೇಡ್ರಿ, ಬ್ಯಾಚುಲರ್ಸ್ ರೂಮ್ ಏನ್ ಮಾಡಕ್ಕಾಗಲ್ಲ. ಈಗೆಲ್ಲ ಕಟ್ಟ ಐತೆ. ಇದಾದ್ಮೇಲೆ ಇದು ಬೋಗಣಿ ತಗೊಂಡೈತೆ, ಇಟ್ಮೇಲೆ ನೆಕ್ಸ್ಟ್ ಎಣ್ಣೆ ಹಾಕ್ಲೇಬೇಕು. ಆಕ್ಚುಲಿ ಎಣ್ಣೆ ನಾನು ಕಡಿಮೆ ತಿಂತೀನಿ, ಸ್ವಲ್ಪ ವೇಟ್ ಲಾಸ್ ಮಾಡೋಣ. ಬಟ್ ಏನ್ ಮಾಡ್ತೀವಿ, ಕ್ಯಾಮ್ರಾಮನ್ ಹಿಂದೆ ಅದರಲ್ಲ, ಎಣ್ಣೆ ಜಾಸ್ತಿ ಬೇಕು. ಆಕ್ಚುಲಿ ನಾವು ಯೂಸ್ ಮಾಡೋದು ಫ್ರೀಡಮ್ ಸನ್ಫ್ಲವರ್. ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಬಂದಿಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಅದ್ ಯಾವ್ದಾದ್ರು ಎಣ್ಣೆ ತಗೊಂಡ್ಬಿಟ್ಟು ಏನಾದ್ರು ಅಡುಗೆ ಮಾಡ್ತಾರಲ್ಲ, ಬೇಡ. ಫ್ರೀಡಮ್ ಯೂಸ್ ಮಾಡ್ರಿ. ಅಡ್ವರ್ಟೈಸ್ಮೆಂಟ್ ಅನ್ಕೊಂಡ್ಬಿಟ್ರಪ್ಪ ಮತ್ತೆ. ನೋಡಿ, ನಾವು ಬ್ಯಾಚುಲರ್ ಆದ್ರೆ ಇಷ್ಟು ನೀಟಾಗಿ ಇಟ್ಟಿರ್ತೀವಿ, ಇಷ್ಟು ನೀಟ್. ಆದ್ರೆ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ಅಡಿಗೆನೆ ಮಾಡ್ಬಾರ್ದು, ನನಗೆ ಗೊತ್ತಿರಂಗೆ. ಜೀರಿಗೆ ಏನಂತಾರೆ ಅದಕ್ಕೆ? ಸಾಸಿವೆ ಏನಂತಾರೆ? ಜೀರಿಗೆ ಸಾಸಿವೆ ಉಲ್ಟಾ ಹೇಳ್ತೀನಿ. ಸಾರಿ
ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಲ್ಲ ಸ್ವಲ್ಪ ಕನ್ಫ್ಯೂಸ್ ಮಾಡಕ್ ಗೊತ್ತು. ಐಟಮ್ ಒಂದೊಂದ್ ಟೈಮ್ ಮರ್ತೋಗ್ಬಿಡುತ್ತೆ ನೆಕ್ಸ್ಟ್ ಫಸ್ಟ್ ಹಾಕಿದ್ದು ಸಾಸಿವೆ, ಆಮೇಲೆ ಜೀರಿಗೆ. ಕರೆಕ್ಟಾ? ಕರೆಕ್ಟಾ? ಅಪ್ಪ ಕ್ಯಾಮ್ರಾಮನ್ ಹೆಲ್ಪ್ ಮಾಡ್ತಾರೆ ಒಂದೊಂದ್ ಟೈಮ್ ಸರಿಯಾಗಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಬೇಸಿಕ್ಸ್ ಆಗೋದಿಲ್ಲ ಅಡಿಗೆ ಮಾಡೋದಂತ ಬೈಬಿಡ್ತಾರೆ, ಗೊತ್ತಾಯ್ತು ನನಗೆ. ಸಾರಿ ಫಾರ್ ದಟ್. ಹಾ, ಈಗ ಇದು ಹಾಕಿದ್ಮೇಲೆ ಹಿಂಗೆ ಬರ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಇದು ಮಾಡ್ಬೇಕು ಸ್ವಲ್ಪ. ಇದು ಸಾರಿ ಇದು ಯೂಸ್ ಮಾಡ್ಬೋದಾ? ಸಾರಿ ಇದು ಬರಂಗಿಲ್ಲಲ್ಲ. ಇದನ್ನ ಕಲ್ಸಕ್ ಬರಲ್ಲ. ಏನಾದ್ರು ಹಪ್ಪಳ ಗಿಪ್ಪಳ ಮಾಡ್ತೀನಿ, ಅದನ್ನ ಸಹ ಇಟ್ಟಿರ್ತೀನಿ ನೋಡಿ. ಆ ಕಿರಣ ಅವರಿಗೆ ಹಪ್ಪಳ ಬೇಕು. ಅವ್ರಿಗೆ ಆಗ್ಲೇ ಬಂದು ಹೋದ್ರಲ್ಲ, ಕಿರಣ ಅವ್ರಿಗೆ ಬೇಕೇ ಬೇಕು ಹಪ್ಪಳ. ಫ್ರೈ ಆದ್ಮೇಲೆ ಟೊಮೊಟೊ ಸರಿ ಈರುಳ್ಳಿ ಹಾಕ್ತೀನಿ. ಮೆಣಸಿನಕಾಯಿ ಹಾಕಿರೋದು ನೀನು, ಈರುಳ್ಳಿ ಹಾಕ್ತಂತ ಹೇಳ್ತಿರೋದು, ಮೆಣಸಿನಕಾಯಿ ಹಾಕಿರೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫಸ್ಟ್ ಈರುಳ್ಳಿ ಹಾಕಿದ್ರೆ ಟೊಮೊಟೊ ಹಾಕಿನಿ, ಆಮೇಲೆ ಮೆಣಸಿನಕಾಯಿ ಹಾಕಿದೀನಿ, ಸ್ವಲ್ಪ ಖಾರ ಸ್ಪೈಸಿ. ಟೇಸ್ಟ್ ಬರ್ಬೇಕಂತಂದ್ರೆ ಕೈನ ಆಮೇಲೆ ಖುಷಿ ಸ್ಮೈಲ್ ಇಂದ ಮಾಡಿ. ಯಾವುದೇ ಅಡಿಗೆ ಆಯ್ತು ಸ್ಮೈಲ್ ಇಂದ ಮಾಡಿ, ನೀಟಾಗಿ ಚೆನ್ನಾಗಿ ಬಂದ. ಫ್ರೆಂಡ್ಸ್ ಒಂದು ಮಿಸ್ಟೇಕ್ ಮಾಡ್ಬಿಟ್ಟೆ. ಏನಂತಂದ್ರೆ ಶೇಂಗಾನ ಹಾಕಿಲ್ಲ, ಫಸ್ಟ್ ಶೇಂಗಾನ ಹಾಕ್ಬೇಕಿತ್ತು ನಾನು. ಸಾರಿ, ನೆಕ್ಸ್ಟ್ ಟೈಮ್ ಪ್ರಿಪೇರ್ ಆಗ್ಬೇಕು ನೀಟಾಗಿ. ಶೇಂಗಾನ ಹಾಕಿಲ್ಲ ಫಸ್ಟ್. ಬರೀ ಮಿಸ್ಟೇಕ್ ಮಾಡೋದಾಯ್ತಲ್ಲ, ಬರೀ ಮಿಸ್ಟೇಕ್ ಮಾಡೋದಾಯ್ತಲ್ಲ. ಶೇಂಗಾ ಹಾಕ್ಬಿಟ್ಟು ನೀಟಾಗಿ ಫ್ರೈ ಆಗುತ್ತೆ. ಶೇಂಗಾ ಹಾಕ್ತಾ ಇದೀನಿ. ಆಮೇಲೆ ಇದಕ್ಕೆ ಏನಂತಾರೆ, ಇದಕ್ಕೆ ಉದ್ದಿನ ಬೇಳೆ ಗೈಸ್. ನನಗೆ ಗೊತ್ತು, ಇವ್ರು ಟೆಸ್ಟ್ ಮಾಡ್ತಾ ಇದೀನಿ. ಸ್ವಲ್ಪ ಇವ್ರನ್ನ ಕೇಳೋಣ, ಅವ್ರನ್ನ ಗೊತ್ತು, ಅವ್ರಿಗೆಲ್ಲ ಗೊತ್ತು. ಇದಕ್ಕೆ ಅಂತಾರೆ ಕಡಲೆಬೇಳೆ. ಕರೆಕ್ಟ್. ಪ್ರೀತಿ ಇದೆ, ಕರುಣೆ ಇಲ್ಲ. ಅಂದ್ರೆ ಹಾಕಿದ್ಮೇಲೆ ಹೆಂಗತ್ತ, ಹಿಂಗ ರೊಟ್ಟೆ ಜೊತೆ ತಿನ್ಬೇಕಾದ್ರೆ ಕಡ್ರಕ್ ಅಂತ ಬರುತ್ತಲ್ಲ, ಅದೊಂಥರ ಟೇಸ್ಟ್ ಅನ್ಸ್ಬಿಡುತ್ತೆ. ಅರ್ಶಿನ ಹಾಕ್ರಿ, ಇದು ಸ್ವಲ್ಪ ಇಷ್ಟ 1 ಸ್ಪೂನ್ ಅಲ್ಲ, ಅರ್ಧ. ಉಪ್ಪಿಲ್ಲ ಅಂತಂದ್ರೆ ಹೆಂಗೆ, ಉಪ್ಪು ನಿಮಗೆ ಎಷ್ಟು ಬೇಕಾದ್ರೆ ಅಷ್ಟೇ ಹಾಕರಿ. ಯಾವತ್ತು ಅರ್ಧ ಸ್ಪೂನ್ 2 ಸ್ಪೂನ್ ಅಂತ ನಾನು ಹೇಳ್ದೆ, ಸಾರಿ. ನಿಮಗೆ ಎಷ್ಟು ಬೇಕು ಅಷ್ಟೇ ಹಾಕರಿ. ನಿಮ್ ನಾಲಿಗೆ ಹೆಂಗಿರುತ್ತೆ. ಖಾರ ಪುಡಿ ಸ್ವಲ್ಪ, ಚಿಲ್ಲಿ ಹಾಕಿದೀನಲ್ಲ ಸ್ವಲ್ಪ ಇರ್ಲಿ ಅಂತ ಹಾಕ್ಬಿಟ್ಟ ಕೊತ್ತಿಮೀರಿ ಅವ್ರ ನಡಕ ಸೆಂಟ ಆಗ್ಬಾರ್ದು, ಲಾಸ್ಟ್ ಆಗ್ಬಿಡ್ರು. ಹಾಕಿರೋ ಫ್ಲೇವರ್ ಘಮ ಅನ್ಬೇಕು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇವರಿಗೆ ಉದ್ದ ಸಲ್ಯೂಟ್. ಎದಕ್ಕಂತಂದ್ರೆ ಹೆಲ್ಪ್ ಮಾಡ್ತಾ ಇದಾರೆ, ಕಷ್ಟ ಪಡ್ತಾ ಹೆಲ್ಪ್ ಮಾಡ್ತಾರೆ ಇವರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಉದ್ದೊಂದ್ ಸಲ ಘಾಟ್ ಕೊಡೋಗ್ತಾ ಇದಾರೆ. ಏನಪ್ಪ ಏನ್ ನೋಡ್ರಿ ಘಾಟ್ ಆಯ್ತು ನೋಡಿದೀನಿ. ಘಾಟ್ ಆಯ್ತು ನೋಡಿದೀನಿ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಫ್ರೈ ಆಗಿದೆ ನೀರು. ನೀ ಅಕ್ಕ ಅವ್ರು ಏನಾರ ಆಗ್ತಾ ಇದೇನಲ್ಲ ಅಂತ ಟೇಸ್ಟ್ ನೋಡ್ರೆ ಗೊತ್ತಾಗುತ್ತೆ. ಎಷ್ಟು ಹಾಕಿದ್ದ ನೀವು ಗೊತ್ತಿಲ್ಲ, ಹಾಕೋದು ಮಿಸ್ಟೇಕ್ ಆಗ್ತಾ ಇರ್ತವೆ ಅಂತ ಅನ್ಕೋಬಿಡ್ರಿ. ಅದೇನೋ ಗೊತ್ತಿಲ್ಲ, ನಮ್ ಕೈಗಳು ಅದು ಕೈ ಚೆನ್ನಾಗಿದೆ. ಸ್ಮೆಲ್ ಬರ್ತಾ ಇದೆ, ಇದೆಯಲ್ಲ ಇದು ಹಾಕ್ಯಾನಲ್ಲ ಬ್ರೋ. ಇದು ಇಲ್ಲ ಟೇಸ್ಟೇ ಬರಲ್ಲ. ಬಟ್ ಇರ್ಲಿ, ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಇಲ್ಲ, ಟೇಸ್ಟ್ ಇರಲ್ಲ. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಂಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೀರೀಗ ನೀಟಾಗಿ ಬೆನಿಬೇಕು, ಡಾಕ ಏನಂತ ಬಳ್ಳಿ ಬರ್ಬೇಕು. ನೀರ್ ಈ ತರ ಬೆನಿಬೇಕು. ರೊಟ್ಟಿ ರೆಡಿ ಮಾಡ್ಕೊಂಬಿಟ್ಟಿನ ಗೈಸ್. ಅಂದ್ರ ಅಂದಾಜು ಒಂದು 6-7 ರೊಟ್ಟಿ ಅದಾವ. ಎಲ್ಲರಿಗೆ ಒಂದ್ 2.5 ಹೊಟ್ಟೆ ಫುಲ್ ತುಂಬುತ್ತೆ. ನೀವ್ ಅನ್ಕೊಂಡ್ರಿ 2.5 ರೊಟ್ಟಿ ಸರಿಯಾಗಿ ಹೊಟ್ಟೆ ತುಂಬುತ್ತೆ.
ಈ ತರ ಬೆಂದ ಮೇಲೆ ಈಗ ತೋರಿಸ್ತೀನಿ ಹೆಂಗ್ ಹಾಕೋದು. ಪೀಸ್ ಪೀಸ್ ಮಾಡಿ ಸಿಂಪಲ್. ಅದೇನು ಒಗ್ಗರಣೆ ಕೊಟ್ಟು ನೀರ್ ಹಾಕೋದೈತೆ ಕಮ್ಮಿ ಆಗೋದಕ್ಕೆ. ಬಟ್ಟೆ ಕ್ಲಿಪ್ ಇಲ್ಲ ಇವ್ರದೊಂದು ಟ್ರಂಕ್ ಗೈಸ್. ಅವ್ರ ಬಟ್ಟೆ ಮೇಲೆ ಕಟ್ಕೊಂಡ್ಬಿಡ್ತಾರೆ. ಮೇಲೆ ಯಾರಿಗೆ ಕಟ್ಕ ಗೊತ್ತಾ? ಯಾರು ಕಟ್ಕೊಂಡಿರೋದು? ಮ್ಯಾಗಿ ಮನೆ ಗೊತ್ತಾ ಯಾರಂತ? ಕಂಪ್ಲೇಂಟ್ ಮಾಡ್ಬೋದಲ್ಲ? ಏನ್ ಕಂಪ್ಲೇಂಟ್ ಮಾಡ್ತಿರೋದು? ಗಾಯ್ಸ್ ದಿನ ಅದೇನೋ ಗೊತ್ತಾ, ಪಾಪ ಅವ್ರು ಹಾಕಿರ್ತಾರೆ ಕ್ಲಿಪ್, ಬಟ್ಟೆ ಕ್ಲಿಪ್ ಎಸ್ಕೇಪ್ ಮಾಡ್ಬಿಡ್ತಾರೆ ಯಾರ. ಈ ತರ ಈಗೆಲ್ಲ ಹಾಕ್ತೀನಿ ನಾನೀಗ, ಹಾಕಿ ತೋರಿಸ್ತೀನಿ. ಸಿಂಪಲ್ 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 ಆಯ್ತು ಇದು. ಆಕ್ಚುಲಿ ಈಗ ಏನಪ್ಪ ಒಂದು ಶೇಂಗಾ ಪುಡಿ ಮತ್ತೆ ಮಾವಿನಕಾಯಿ ಚಟ್ನಿ ಹಾಕಂತ ತಿಂದ್ಬಿಟ್ರೆ ಸೂಪರ್ ಅಂದ್ರೆ ಸೂಪರ್. ಇಲ್ಲ ಅದ್ರಾಗ ಕಡಲೆಬೇಳೆ ಬೇಳೆ ತರದ್ ಬೇಳೆ ಸಾಂಬಾರ್ ನೋಡಕ್ ಹೆಂಗ ಅನ್ಸತ್ ನಿಮಗೆ? ಅಲ್ಲಿ ನಿಮ್ಗೆ ಹೆಂಗ ಅನ್ಸತ್? ಕರೆಕ್ಟ್ ಹೇಳಿ. ದಾಲ್ ಕಿಚಡಿ. ದಾಲ್ ಕಿಚಡಿ ದಾಲ್ ಕಿಚಡಿ ಅಂತ ತಿನ್ ನೋಡ್ರಿ. ನಿಜ ಟೇಸ್ಟ್ ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಇಷ್ಟೇ. ಮಾಂಸ ಅಂತ ಇವ್ರ ನೋಡ್ರಿ ಆಗ್ಲಿ ಕ್ಯಾಮ್ರಾಮನ್. ಒಳ್ಳೆ ಒಳ್ಳೆ ಆಂಗಲ್ ಮಾಡ್ತಾರ ಒಂಥರ ಬೇರೆ ತರ. ಹೆಂಗತ್ ಮ್ಯಾಮ್ ಪೆನ್ ಅದೇ ಸೂಪರ್. ಪಿಕ್ಚರ್ ಹೋಗ್ಬೇಕಿತ್ತು ಗಾಯ್ಸ್. ಯಾವ್ದು ಗ್ರಾಮಾಯಣ ವಿನಯ್ ರಾಜ್ಕುಮಾರ್ ಅವ್ರ ಮೂವಿ ನೋಡೋಣ ಹೆಂಗೈತೆ ಅಂತ. ಗಾಯ್ಸ್ ಹ್ಯಾಂಡ್ಸಮ್ ಕಾಣಂತೀನ ನೋಡ್ರಿ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಅಲ್ಲ ಬೆಲೆ ಹೇಳ್ಮಟ್ಟದ. ಸಾರಿ ಗಾಯ್ಸ್, ಆಗಲಿ ಅಡಿಗೆ ಮಾಡ್ಬೇಕಾದ್ರೆ ರಸ್ನಲ್ಲ ಇವಾಗ ಬೇಕಾಗುತ್ತೆ ಅದು. ಯಾವತ್ತು ಯಾವ ವಸ್ತುಗಳನ್ನು ಹೊಸಿಬಾರ್ದು ಅಂತ ಗೊತ್ತಾಯ್ತು ಈಗ. ಹಾಯ್ ಬಾಯ್. ಹಾಯ್ನಾ ಬಾಯ್ನಾ ಬಾಯ್. ಓಯ್ ಆನೈತಪ್ಪ. ವಿಡಿಯೋ ಮಾಡ್ತಾ ಇದ್ದೆ. ಹಿಂಗತ್ತೆ ತೋರ್ಸ ಟ್ರಾಫಿಕ್ ಹೆಂಗಿರುತ್ತೆ ಅಂತ. ನಿಮ್ದಲ್ಲ ಜನರಲ್ಲ ಮಾಡಂತೀವಿ. ನಿಮ್ ಬಂದ ಮಾತಾಡ್ರಿ. ಅಲ್ಲ ಗಾಯ್ಸ್, ನಮ್ಮ ಪಾಡಿ ವಿಡಿಯೋ ಮಾಡ್ತಿದ್ವಿ. ಅವ್ನು ಬಂದು ನನ್ನ ವಿಡಿಯೋ ಎದಕ್ಕೆ ಮಾಡ್ತೀಯಪ್ಪ ನೀನು ಹಂಗೆ ಹಿಂಗೆ ಏನೋ ಬಾಯಿ ಸಿಕ್ಕಂಗೆ ಮಾತಾಡ್ತಾ ಇದ್ದ. ನಮ್ಮ ಮಾವ ರೊಚ್ಚಿ ಅಂದ್ಬಿಟ್ಟ, ಬೇಡ ಎದಕ್ಕೆ ಹೇಳ ಅಂತಂದೆ. ವಿಡಿಯೋನೇ ಮಾಡ್ಬಾರ್ದ ಹೆಂಗೆ ಗಾಯ್ಸ್? ನನ್ನ ನೋಡಿ ಸಿಕ್ಕಾಕೊಬ್ಬ ಅನ್ಸುತ್ತೆ ಗೊತ್ತಿಲ್ಲ. ಅವ್ನು ಯಾಕೆ ಅವನು ಇಲ್ಲಿಂದ ಗಾಡಿ ಹೆಂಗಿರುತ್ತೋ ಏನು ಹಂಗೆ ಅಂತ ಅಂತಿದ್ದ. ಈ ನನ್ನ ಮಕ್ಕಳು ರೋಡಲ್ಲಿ ಆ ಥರ ತುಂಬ ಜನ ಸಿಗ್ತಾರೆ. ಜಗಳ ಇರಬೇಕು, ಜಗಳ ಮಾಡಿ ಏನು ಸಿಗುತ್ತೆ. ಸಿಟ್ಟು ಬಂದಿತ್ತಾ ಭಾಳ? ಸ್ಟ್ರೇಟ್ ಹೊಡಿ ನೀನು. ಸಿಟ್ಟು ಬಂದಿತ್ತಾ ಭಾಳ? ಸಿಟ್ಟು ಬಂದಿಲ್ಲ ಗಾಯ್ಸ್. ಆಗಲೇ ನೋಡ್ಬೇಕಿತ್ತು ಮುಖ ಫುಲ್ ರೊಚ್ಚಿಗೆಟ್ಬಿಟ್ಟ ಹೊಡಿತಿದ್ದಿನ ಸಿಟ್ಟಿಗೆರ್ಬಿಟ್ಟಾನ. ಗೈಸ್ ಇವತ್ತು ಗ್ರಾಮಾಯಣ ಮೂವಿ ಮುಗಿಸ್ಕೊಂಡು ಗ್ರಾಮಾಯಣ ಮೂವಿ ಚೆನ್ನಾಗಿತ್ತು. ಓಕೆ ಮೂವಿ ಓಕೆ ಚೆನ್ನಾಗಿ ಐತೆ. ಒನ್ ಟೈಮ್ ವಾಚಬಲ್, ಅಷ್ಟೊಂದು ಕೇಳೋ ರೇಂಜಿಗಿಲ್ಲ. ಓಕೆ ಸರಿ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗೋಣ. ಏನೋ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಗಾಯ್ಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪಕ್ಕ ಒಳ್ಳೆ ಕಂಟೆಂಟ್ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ತಾನೇ ಇಷ್ಟಪಟ್ರೆ ಕಷ್ಟ ಅನ್ನೋದೇ ಇರಲ್ಲ. ತಲೆ ಕಟ್ಕೊಂಡು ಕೆಲಸ ಮಾಡಬೇಡಿ, ತಲೆ ಓಡಿಸಿ ಕೆಲಸ ಮಾಡಿ.